ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಕಳೆದ 2-3 ದಿನಗಳಿಂದ ನಿಂಬರ್ಗಾ ಗ್ರಾಮದಲ್ಲಿ ವಾಂತಿ ಭೇದಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬರ್ಗಾ ಗ್ರಾಮದ ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಮುಖ್ಯಮಂತ್ರಿ ಸಲಹೆಗಾರ BR ಪಾಟೀಲ್ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣುಗಳು ನೀಡುವ ಮೂಲಕ ಅವರ ಆರೋಗ್ಯ ವಿಚಾರಿಸಿದರು. ನಂತರ ಅಧಿಕಾರಿಗಳೊಂದಿಗೆ ಕುಡಿಯುವ ವಾಟರ್ ಟ್ಯಾಂಕ್ ಮತ್ತು ಒಳಬರುವ ಚರಂಡಿ ವೀಕ್ಷಣೆ ಮಾಡಿದ BR ಪಾಟೀಲ್ ಭೇಟಿ ಅವರು ಗ್ರಾಮ ಪಂಚಾಯತಿ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ವೈಫಲ್ಯದಲ್ಲಿ ಯಾವುದೇ ಅಧಿಕಾರಿ ಇದ್ದರೂ ಮುಲಾಜು ಇಲ್ಲದೆ ವಜಾ ಮಾಡುವಂತೆ ತಾಲೂಕು ಪಂಚಾಯತ್ ಅಧಿಕಾರಿ ಮಾನಪ್ಪ ಕಟ್ಟಿಮನಿಯವರಿಗೆ ಸೂಚಿಸಿದರು. ತಹಶೀಲ್ದಾರ್ ಅಣ್ಣಾರಾಯ್ ಪಾಟೀಲ್, ಉಪ ತಹಶೀಲ್ದಾರ್ ಮಹೇಶ್ ಡಿ, ವೈದ್ಯಾಧಿಕಾರಿ ಡಾಕ್ಟರ್ ರಾಕೇಶ್, ಡಾಕ್ಟರ್ ಸುಷ್ಮಿತಾ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೇಖಾ ಚೌಹಾಣ್, PDO ಪ್ರವೀಣ್, ನೀರಾವರಿ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ಅರ್ಜುನ್ ಬಂಡೆ. 30% ಬದರ್ಗಲ್ಲಿ ಅಂಡ್ ವೆಂಕಟೇಶ್ ನಗರ ಸರ್ ಇವೆರಡು ಕವರ್ ಆಗುತ್ತೆ. ವೆಂಕಟೇಶ್ ನಗರ ಲಾಸ್ಟ್ ಮಂತ್ ನಾನ್ ಪೋರ್ಟಬಲ್ ಬಂದಿದ್ದು ಮತ್ತೆ ಪೋರ್ಟಬಲ್ ಬಂದು ಸರ್ ಕ್ಲೋರಿನೇಷನ್ ಆದ್ಮೇಲೆ. ಬಟ್ ಆಫ್ಟರ್ ದ ರೈನಿಂಗ್ ಇಟ್ಸ್ ಬಿಕಮ್ ಓನ್ಲಿ ದಿಸ್ ನಾವು ಅಲ್ಲಿ 3 ವಾರ್ಡ್ಗಳು ಅಂಡರ್ ಗ್ರೌಂಡ್ ಆಗಿದೆ ಸರ್. ಆಮೇಲೆ ಇಟ್ಸೆಲ್ಫ್